ಪ್ರೈಸ್ ದ ಲಾರ್ಡ್. ಕರ್ತನ ಕೃಪೆಯು ಸದಾ ನಿಮ್ಮನ್ನ ಸಂತೈಸಿ ಆಧರಿಸಿ ಕಷ್ಟಗಳಲ್ಲಿಯೂ ಕೈ ಹಿಡಿದು ನಡೆಸುತ್ತಿದೆ. ದೇವರಿಗೆ ಸ್ತೋತ್ರ. ಅನೇಕರು ಕೇಳುವಂತ ಒಂದು ಪ್ರಶ್ನೆ, ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿಲ್ಲ, ದೇವರ ಸ್ವರ ನನಗೆ ಕೇಳಿಸ್ತಾ ಇಲ್ಲ ಅಂತ. ಹಾಗಾದ್ರೆ ನಿಜವಾಗಿಯೂ ದೇವರು ಮಾತನಾಡಿದ್ರೆ ನನಗ್ಯಾಕೆ ದೇವರ ಸ್ವರ ಕೇಳಿಸ್ತಿಲ್ಲ? ದೇವರು ಮಾತನಾಡುವ ವಿಧಾನಗಳಾವು ಎಂದು ಈ ವಾಕ್ಯಗಳಲ್ಲಿ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಯೆಶಾಯನು ಬರೆದ ಪ್ರವಾದನೆ 28ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ನನ್ನ ಧ್ವನಿಗೆ ಕಿವಿಗೊಟ್ಟು ಕೇಳಿರಿ, ನನ್ನ ಮಾತಿಗೆ ಗಮನವಿಟ್ಟು ಆಲಿಸಿರಿ ಎಂದು. ಅದರಂತೆ ಯೋಹಾನ 10ನೇ ಅಧ್ಯಾಯ 27ನೇ ವಚನದಲ್ಲಿ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ ಎಂದು ಈ ಎರಡು ವಚನಗಳನ್ನು ನೋಡಿದರೆ ದೇವರ ಮಾತು, ದೇವರ ಸ್ವರ, ದೇವರ ಧ್ವನಿ ನಮಗೆ ಕೇಳಿಸುತ್ತದೆ ಅಂತ. ಹಾಗಾದ್ರೆ ನಮಗೆ ಅನೇಕ ಸಾರಿ ಅನೇಕರು ಪ್ರಶ್ನೆ ಮಾಡ್ತಾರೆ, ಮದುವೆ ವಿಚಾರದಲ್ಲಿ ದೇವರ ಚಿತ್ತವೇನು? ಮನೆ ಕಟ್ಟಬೇಕು ಪಾಸ್ಟ್ರೆ, ದೇವರ ಚಿತ್ತವೇನು? ಬಿಸ್ನೆಸ್ ಮಾಡಬೇಕಾಗಿದೆ ಬ್ರದರ್, ದೇವರ ಚಿತ್ತವೇನು ಎಂದು. ಹಾಗಾದ್ರೆ ದೇವರ ಚಿತ್ತ ಕೇಳಬೇಕಾದ್ರೆ ದೇವರು ಹೇಗೆ ಮಾತನಾಡ್ತಾರೆ ಎಂಬುದು ನಮಗೆ ಗೊತ್ತಿರ್ಬೇಕಲ್ವಾ? ಅನೇಕರು ಸಾಕ್ಷಿ ಹೇಳುವಾಗ ಹೇಳ್ತಾರೆ, ದೇವರು ನನ್ನ ಜೊತೆ ಮಾತನಾಡಿದರು ಎಂದು. ಹಾಗಾದ್ರೆ ದೇವರು ನಮ್ಮ ಜೊತೆ ಯಾಕೋ ಮಾತನಾಡ್ತಿಲ್ಲ? ಆಶೀರ್ವಾದ ಹೊಂದಿದವರ ಜೊತೆಗೆ ಮಾತ್ರ ಮಾತನಾಡ್ತಾರಾ, ಇಲ್ಲ ಅಭಿಷೇಕ ಹೊಂದಿಕೊಂಡವರ ಜೊತೆಗೆ ಮಾತ್ರ ಮಾತನಾಡ್ತಾರಾ ಅಂತ ಹಲವಾರು ಪ್ರಶ್ನೆಗಳು ನಮಗೆ ಬರುತ್ತವೆ. ನಿಜವಾಗಿಯೂ ಒಂದು ವಿಷಯನ ತಿಳ್ಕೊಡ್ರಿ, ನಮ್ಮ ದೇವರು ಭೇದ ಭಾವ ಮಾಡುವ ದೇವರಲ್ಲ. ಆತನು ಪ್ರತಿಯೊಬ್ಬರ ಜೊತೆಗೆ ಮಾತನಾಡ್ತಾರೆ. ಅವರು ಆಶೀರ್ವಾದಗಳನ್ನ ಮಾತ್ರ ಅಲ್ಲ, ಕೆಲವೊಂದು ಎಚ್ಚರಿಕೆಗಳನ್ನು ಮಾತನಾಡ್ತಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 2ನೇ ವಚನಗಳಲ್ಲಿ ನಾವು ನೋಡುವಾಗ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದರು ದೇವರು. ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದಾನೆ ಎಂದು. ಹಾಗಾದ್ರೆ ದೇವರ ಮಾತು ನಮಗೆ ಯಾಕೆ ಕೇಳಿಸ್ತಾ ಇಲ್ಲ ಅಂದ್ರೆ ಈ 5 ಕಾರಣಗಳು ಇರಬಹುದು. ಮೊದಲನೇದಾಗಿ ನೋಡಿದರೆ, ದೇವರು ತನ್ನ ಮಗನ ಮುಖಾಂತರ ಎಂದರೆ ಯೇಸು ಕ್ರಿಸ್ತರ ಮೂಲಕ. ಯೇಸು ಎಂದರೆ ವಾಕ್ಯ. ಆ ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆ ಮಾತನಾಡ್ತಾರೆ. ಹಾಗಾದ್ರೆ ಆ ವಾಕ್ಯವನ್ನ ನಾವು ಕಂಡುಕೊಳ್ತಾ ಇಲ್ಲ. ಯಾಕಂದ್ರೆ ನಾವು ಒಂದು ದೊಡ್ಡ ಜನರ ಗುಂಪಿನಲ್ಲಿ ಇರುವಾಗ ನಮ್ಮ ತಂದೆ ನಮ್ಮನ್ನ ಕರೆದ್ರೆ ನಾವು ಗುರುತಿಸ್ತೀವಿ, ಇದು ನಮ್ಮ ತಂದೆ ಸ್ವರ ಅಂತ. ಯಾಕಂದ್ರೆ ಪ್ರತಿದಿನ ಆ ಸ್ವರನ ನಾವು ಕೇಳ್ತಾ ಇರ್ತೀವಿ. ಹಾಗಾಗಿ ದೇವರ ವಾಕ್ಯನ ನಾವು ಪ್ರತಿದಿನ ಕೇಳ್ತಾ ಇದ್ರೆ ಆವಾಗ ಆ ಸ್ವರನ, ಆ ವಾಕ್ಯನ ಎಂತದೇ ಪರಿಸ್ಥಿತಿಯಲ್ಲಿ ನಾವು ಇದ್ದರೂ ಅದನ್ನ ಗುರುತಿಸ್ತೀವಿ, ಇದು ನಮ್ಮ ತಂದೆಯಾದ ದೇವರ ಮಾತು ಎಂದು. ಎರಡನೇದು, ನಾವು ದೇವರ ಹತ್ತಿರ ಪ್ರಶ್ನೆ ಕೇಳ್ತಿಲ್ಲ. ಇದೇನಂತೀರಾ? ನಮ್ಗೆ ಉತ್ತರ ಬೇಕಂದ್ರೆ ಪ್ರಶ್ನೆ ಕೇಳಿದಾಗಲೇ ಅದಕ್ಕೆ ದೇವರು ಉತ್ತರ ಕೊಡಲು ಸಾಧ್ಯ. ಉದಾಹರಣೆಗೆ, ಯೋಬನು ದೇವರ ಹತ್ತಿರ ಅನೇಕ ಸಾರಿ ಇದೇನು ಅದೇನು ಅಂತ ಪ್ರಶ್ನೆ ಮಾಡುವಾಗ ಅವನ ಪ್ರಶ್ನೆಗೆ ದೇವರು ಉತ್ತರ ಕೊಟ್ರು. ಹಾಗೆಯೇ ಭಕ್ತರ ಮೊರೆಗೆ ಕಿವಿಗೊಟ್ಟು ಉತ್ತರ ಕೊಡುವನು. ಮೂರನೇದು, ಬೇರೆ ಸ್ವರಕ್ಕೆ ಕಿವಿ ಕೊಡ್ತಾ ಇರಬಹುದು. ಯೆಶಾಯನ ಬರೆದ ಪ್ರವಾದನೆ 46ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ಹೇಳ್ತಾರೆ, ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ, ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವೆಲ್ಲ ನೆರವೇರಿಸುವೆನು ಎಂದು ಹೇಳಿ ಇನ್ನು ನಡೆಯದಿರುವ ಕಾರ್ಯಗಳನ್ನು ಪುರಾತ ಕಾಲದಲ್ಲಿಯೇ ಅರಿಯಿದ್ದೇನೆ ಎಂದು. ದೇವರು ಹೇಳುವ ಕಾರ್ಯಗಳನ್ನು ಕೆಲವೊಂದು ಸಾರಿ ನಾವು ಗಮನಿಸೋದಿಲ್ಲ ಅಂತ ಹೇಳುತ್ತದೆ. ಯೇಸು ಕ್ರಿಸ್ತರು ಸೇವೆ ಮಾಡ್ತಾರೆ, ಅವರ ಸುತ್ತಲೂ ಯಾವಾಗಲೂ ಜನಗಳಿರ್ತಾರೆ. ಇದ್ರೂ ಅಷ್ಟು ಜನರ ಮಧ್ಯೆ ದೇವರ ಸ್ವರನ ಕೇಳಿಸಿಕೊಳ್ಳಲು ಆಗೋದಿಲ್ಲ ಅಂತ ಅವರು ಆ ಗುಂಪನ್ನು ಬಿಟ್ಟು ಏಕಾಂತವಾಗಿ ಹೋಗ್ತಾ ಇದ್ರು. ಉದಾಹರಣೆಗೆ ಒಂದು ವಾಕ್ಯ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಚನ, ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ನಾವಿಲ್ಲಿ ತಿಳ್ಕೊಳ್ಬೇಕು, ಜನರ ಸ್ವರ ಕೇಳ್ತಾ ಇದ್ರೆ ದೇವರ ಸ್ವರ ಕೇಳೋಕೆ ಆಗಲ್ಲ. ಜನರು ಹೀನೈಸುವ ಮಾತುಗಳು, ಬಲಹೀನಗೊಳಿಸುವ ಮಾತುಗಳು, ಅಪನಂಬಿಕೆ ಹುಟ್ಟಿಸುವ ಮಾತುಗಳು, ಇಂತಹ ಜನರ ಮಧ್ಯೆ ನಾವು ಇರುವುದರಿಂದ ದೇವರ ಮಾತುಗಳನ್ನು ಕೇಳಿಸಿಕೊಳ್ಳಕ್ಕೆ ನಮಗೆ ಆಗಲ್ಲ. ಅದಕ್ಕಾಗಿ ವಚನದಲ್ಲಿ ಬರೆಯಲ್ಪಟ್ಟಿದೆ, ಹೊತ್ತು ಏರುವುದಕ್ಕಿಂತ ಮುಂಚೆ, ಹೊತ್ತು ಮುಳುಗುವ ಮುಂಚೆ ನೀನು ಏಕಾಂತವಾಗಿ ಕೋಣೆಯ ಬಾಗಿಲನ್ನು ಹಾಕಿಕೊಂಡು ಪ್ರಾರ್ಥನೆ ಮಾಡು, ದೇವರು ನಿನ್ನ ಜೊತೆ ಮಾತನಾಡ್ತಾನೆ ಅಂತ. ನಾಲ್ಕನೇದು, ಇಷ್ಟವಿಲ್ಲದನ್ನ ಕೇಳಿಸಿಕೊಳ್ಳುವುದು. ನಾವು ಏನ್ ಮಾಡ್ತೀವಿ? ದೇವರಿಗೆ ಇಷ್ಟವಾಗಿರುವುದನ್ನ ಕೇಳಲ್ಲ, ಬದಲಾಗಿ ನಮಗೆ ಇಷ್ಟ ಆಗೋದನ್ನ ಕೇಳ್ತೀವಿ. ದೇವರ ಆಜ್ಞೆಗಳು ಬೇಡ, ವಾಗ್ದಾನಗಳು ಬೇಕು.
ನನಗೆ ಎಚ್ಚರಿಕೆ ಬೇಡ, ಆಶೀರ್ವಾದಗಳು ಮಾತ್ರ ಬೇಕು. ಇಂಥ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕು. ಇನ್ನು 5ನೇದಾಗಿ ನೋಡುವುದಾದ್ರೆ, ದೇವರಿಂದ ನಾವು ದೂರ ಆಗುತ್ತೇವೆ, ಪಾಪಕ್ಕೆ ಹತ್ರ ಆಗುತ್ತೇವೆ. ನಾವು ದೇವರಿಂದ ದೂರ ಇರುವಾಗ ದೇವರ ಸ್ವರ ಕೇಳಿಸಕ್ಕೆ ಆಗಲ್ಲ. ಉದಾಹರಣೆಗೆ ಕೀರ್ತನೆಗಳು 66ನೇ ಅಧ್ಯಾಯ 18ರಿಂದ 20ನೇ ವಚನ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳಿಸುತ್ತಿದ್ದಿಲ್ಲ. ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದಾನಲ್ಲ, ಆತನು ನನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ ಎಂದು. ಏನಂದ್ರೆ, ನಾವು ಯಾವತ್ತು ಕೆಟ್ಟದರ ಮೇಲೆ ಮನಸ್ಸಿಡದೆ ಪಾಪದ ಕಡೆಗೆ ಹೋಗದೆ ಇರುವುದರಿಂದಲೇ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ನಮ್ಮನ್ನ ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡುತ್ತಾನೆ. ನಾವು ಯಾವಾಗಲೂ ದೇವರ ಜೊತೆಗೆ ಅನ್ಯೋನ್ಯತೆಯನ್ನು ಬೆಳೆಸಿಕೊಳ್ಳಬೇಕು, ಪಾಪಕ್ಕೆ ದೂರವಿರಬೇಕು. ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ನಡೀತಾ ಇದೆ ಎಂದು ಒಂದು ಸಾರಿ ಯೋಚಿಸಿ. ನಾವು ದೇವರ ಸ್ವರವನ್ನು ಗುರುತಿಸ್ತಾ ಇದ್ದೀವಾ? ದೇವರ ಹತ್ತಿರ ಪ್ರಶ್ನೆ ಕೇಳ್ತಾ ಇದ್ದೀವಾ? ಬೇರೆಯವರ ಮಾತಿಗೆ ಕಿವಿ ಕೊಡ್ತಾ ಇದ್ದೀವಾ? ದೇವರಿಗೆ ಇಷ್ಟವಿಲ್ಲದನ್ನ ಕೇಳ್ತಾ ಇದ್ದೀವಾ? ಇಲ್ಲ ಪಾಪಕ್ಕೆ ಹತ್ರ ಆಗಿ ದೇವರಿಗೆ ದೂರ ಆಗ್ತಾ ಇದ್ದೀವಾ? ಯೋಚಿಸಿ. ಈ 5 ಕಾರ್ಯಗಳನ್ನು ನಾವು ತಿಳಿದುಕೊಂಡು ನಮ್ಮನ್ನ ನಾವು ಬದಲಾಯಿಸಿಕೊಳ್ಳದೇ ಹೋದರೆ ದೇವರ ಸ್ವರ ಕೇಳೋಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಸ್ವರ ಕೇಳಕ್ಕೆ ಆಗಲ್ಲ ಅಂದ ಮೇಲೆ ನಮ್ಮ ಜೀವಿತವು ಬದಲಾಗೋದಿಲ್ಲ. ಅಂದ ಮೇಲೆ ನಾವು ಬದಲಾಗಬೇಕಲ್ಲವೇ? ಇನ್ನು ದೇವರು ಮಾತನಾಡುವ ವಿಧಗಳು ಯಾವುವು ಎಂದು ಮುಂದಿನ ಭಾಗದಲ್ಲಿ ನಾವು ಅದನ್ನ ನೋಡೋಣ. ಅಷ್ಟರಲ್ಲಿ ನೀವು ನಿಮ್ಮನ್ನ ದೇವರ ಸ್ವರ ಕೇಳಲು ಸಿದ್ಧಪಡಿಸಿಕೊಳ್ಳಿರಿ. ದೇವರು ನಿಮ್ಮ ಜೊತೆ ಮಾತನಾಡಲು ಸಿದ್ಧರಿದ್ದಾರೆ. ಯೇಸುವಿನ ಪವಿತ್ರವಾದ ನಾಮದಲ್ಲಿ ಆಮೇನ್, ಆಮೇನ್.